ಪ್ರಥಮ PUC ಪರೀಕ್ಷೆಗೆ ಸಂಬಂಧಿಸಿದ ಬ್ಲೂಪ್ರಿಂಟ್ಗೆ ಅನುಗುಣವಾಗಿ ಸಂದರ್ಭಗಳನ್ನು ನೀಡಲಾಗಿದೆ. ಈ ಸಂದರ್ಭಗಳನ್ನು ನೀವು ಓದಿದರೆ ನಿಮ್ಮ ಪರೀಕ್ಷೆಗೆ ಸುಲಭವಾಗಿ ಉತ್ತರಗಳನ್ನು ಬರೆಯಬಹುದು. ನೀಂ ಕ್ರಮ ವಿಪರ್ಯಯ ಮಾಡುವುದೇ ಈ ವಾಕ್ಯವನ್ನು ರನ್ನ ಬರೆದಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ದುರ್ಯೋಧನನು ತನ್ನ ಮಗನಾದ ಲಕ್ಷಣಕುಮಾರನ ಶವದ ಮುಂದೆ ನಿಂತು ತಂದೆಗೆ ಜಲಾಂಜಲಿಯನ್ನು ನೀಡುವುದು ಮಗನ ಕರ್ತವ್ಯ. ಆದರೆ ಇಲ್ಲಿ ತಂದೆ ಮಗನಿಗೆ ಜಲಾಂಜಲಿಯನ್ನು ನೀಡುವಂತಾಯಿತು. ನೀನು ಈ ರೀತಿ ಕ್ರಮವನ್ನು ತಪ್ಪಿಸಿದ್ದು ಸರಿಯೇ ಎಂದು ಕೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಮಾಯಾದ ಮಳೆಯ ಕಳುಗಪ್ಪ. ಈ ವಾಕ್ಯವನ್ನು ಜನಪದ ಪದ್ಯವಾದ ಶಿಶುಮಕ್ಕಳಿಗೊಲಿದ ಮಾದೇವ ಎಂಬ ಪದ್ಯದಿಂದ ಆರಿಸಲಾಗಿದೆ. ಮಾದೇವನು ತನ್ನ ಶಿಶುಮಕ್ಕಳ ಸತ್ಯವನ್ನು ಪರೀಕ್ಷೆ ಮಾಡಲು ಯೋಚಿಸುತ್ತಾನೆ. ಆದ್ದರಿಂದ ಇಂದ್ರನ ಬಳಿಗೆ ಬಂದು ಹಳ್ಳ ಕೊಳ್ಳ ತುಂಬಿ ತುಳುಕುವಂತಹ ಮಾಯಾದ ಮಳೆಯನ್ನು ನೀನು ಕಳುಹಿಸು ಎಂದು ಕೇಳುತ್ತಾನೆ. ಹಣ್ಣಿನ ಅಂಗಡಿಯಾಗು ನೀನು. ಈ ವಾಕ್ಯವನ್ನು H.S. ಶಿವಪ್ರಕಾಶ್ ರವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯದಿಂದ ಆರಿಸಲಾಗಿದೆ. ಮಗು ಮಾರುಕಟ್ಟೆಯ ನಡುವೆ ಧೂಳು ಹಬ್ಬಿರುವ ಗಿರವಿ ಅಂಗಡಿಯಂತೆ ಅಥವಾ ಗುಜರಿ ಅಂಗಡಿಯಂತೆ ಆಗಬಾರದು. ಮಾರುಕಟ್ಟೆಯ ನಡುವೆ ಇರುವ ಹಣ್ಣಿನ ಅಂಗಡಿಯಂತೆ ಆಗಬೇಕು ಎಂದು ಕವಿಯು ಇಲ್ಲಿ ಹೇಳುತ್ತಾರೆ. ನೀನಿನ್ನೂ ನನ್ನನ್ನು ಕ್ಷಮಿಸಲಿಲ್ಲವೇ? ಈ ವಾಕ್ಯವನ್ನು ಡಾಕ್ಟರ್ ವೀಣಾ ಶಾಂತೇಶ್ವರರವರು ಬರೆದಿರುವ ನಿರಾಕರಣೆ ಎಂಬ ಪಾಠಭಾಗದಿಂದ ಆರಿಸಲಾಗಿದೆ. ಶಕುಂತಲೆಯು ದುಷ್ಯಂತನ ಬಳಿ ಬಂದು, ನಾನು ಈ ಅರಮನೆಗೆ ಬಂದಿರುವುದು ಕುಮಾರ ಭರತನ ಶ್ರೇಯಸ್ಸಿಗಾಗಿ ಮಾತ್ರ ಎಂದು ಹೇಳುತ್ತಾಳೆ. ಆಗ ದುಷ್ಯಂತನು ಆಘಾತಗೊಂಡು, ದೇವಿ ಇದೇನು, ನೀನಿನ್ನೂ ನನ್ನನ್ನು ಕ್ಷಮಿಸಲಿಲ್ಲವೇ ಎಂದು ಕೇಳುವ ಸಂದರ್ಭದಲ್ಲಿ ಈ ಮಾತು ಇಲ್ಲಿ ಬಂದಿದೆ. ಇವನಿಗೇನು ಹೆಂಡತೀನೇ ಮಕ್ಕಳೇ. ಈ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಸರದಾರನು ಬೋಳೆಶಂಕರನ ಬಳಿ ಆಸ್ತಿಯನ್ನು 3 ಭಾಗ ಮಾಡಿ ನೀನು 1 ಭಾಗ ತೆಗೆದುಕೋ ಎಂದು ಹೇಳುತ್ತಾನೆ. ಆಗ ಸರದಾರನ ಹೆಂಡತಿ, 1 ಭಾಗವಾದರೂ ಇವನಿಗೆ ಯಾಕೆ, ಇವನಿಗೇನು ಹೆಂಡತೀನೇ ಮಕ್ಕಳೇ ಎಂದು ಕೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಜನ ಎಲ್ಲಿ ಸೇರಿದರೆ ಅಲ್ಲೇ ದರ್ಬಾರು. ಈ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಸರದಾರನು ಬೋಳೆಶಂಕರನ ಹತ್ತಿರ ಬಂದು, ತಮ್ಮ ನೀನು ರಾಜನಾದದನ್ನು ಕೇಳಿ ನಾನೇ ರಾಜನಾದಷ್ಟು ಸಂತೋಷವಾಯಿತು. ಇದೇ ಏನಪ್ಪ ನಿನ್ನ ದರ್ಬಾರು ಎಂದು ಕೇಳುತ್ತಾನೆ. ಆಗ ಬೋಳೆಶಂಕರನು ಜನ ಎಲ್ಲಿ ಸೇರಿದರೆ ಅಲ್ಲೇ ದರ್ಬಾರು ಎಂದು ಹೇಳುತ್ತಾನೆ. ಹೆತ್ತವ ನಂಗೆ ಸಲುವೀದಿ. ಈ ವಾಕ್ಯವನ್ನು ಜನಪದರು ರಚಿಸಿರುವ ಶಿಶುಮಕ್ಕಳಿಗೊಲಿದ ಮಾದೇವ ಎಂಬ ಜನಪದ ಪದ್ಯದಿಂದ ಆರಿಸಲಾಗಿದೆ. ಮಾದೇವನು ಶಿಶುಮಕ್ಕಳ ಸತ್ಯವನ್ನು ಪರೀಕ್ಷಿಸಲು ಜೋರಾದ ಮಳೆಯನ್ನು ಕಳುಹಿಸುತ್ತಾನೆ. ಮಳೆಯಲ್ಲಿ ಸಿಲುಕಿದ ಬೇಡರ ಕನ್ನಯ್ಯನು ಮಾದೇವನನ್ನು ಕುರಿತು, ನೀನು ನಮಗೆ ಹಾಲು ಬೆಣ್ಣೆಯನ್ನು ಕೊಟ್ಟು ನೋಡಿಕೊಂಡಿರುವೆ, ಹೆತ್ತ ತಾಯಿಯ ಹಾಗೆ ನಮಗೆ ಪ್ರೀತಿಯನ್ನು ನೀಡಿದೆ ಎಂದು ಹೇಳುತ್ತಾನೆ. ಸರಿಗಾತ್ರದಲ್ಲಿ ಸಮನಿಸಲಿ ನಿನ್ನತನ. ಈ ವಾಕ್ಯವನ್ನು H.S. ಶಿವಪ್ರಕಾಶ್ ರವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯದಿಂದ ಆರಿಸಲಾಗಿದೆ. ಮಗು ಚಕೋತದಂತೆ ಕೊಬ್ಬಬಾರದು, ನಿಂಬೆ ಹಣ್ಣಿನಂತೆ ಕುಗ್ಗಬಾರದು, ಮೂಸಂಬಿ ಕಿತ್ತಳೆ ಮಾವಿನ ಹಣ್ಣಿನಂತೆ ಹುಳಿ ಮತ್ತು ಸಿಹಿಗಳು ಸಮಾನವಾಗಿ ಇರಬೇಕು. ಮಗುವಿನಲ್ಲಿ ಎಲ್ಲ ಗುಣಗಳು ಸರಿಯಾಗಿರಬೇಕು ಎಂದು ಹೇಳುತ್ತಾರೆ. ಜ್ಯೋತಿಷ್ಯ ಒಂದು ವಾಣಿಜ್ಯವಾಗಿದೆ. ಈ ವಾಕ್ಯವನ್ನು ಡಾಕ್ಟರ್ H. ನರಸಿಂಹಯ್ಯನವರು ರಚಿಸಿರುವ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಪಾಠದಿಂದ ಆರಿಸಲಾಗಿದೆ. ಜ್ಯೋತಿಷ್ಯವು ಮುಗ್ಧ ಜನರನ್ನು ಭಯದಲ್ಲಿರಿಸಿ ಅವರ ಸುಲಿಗೆಗೆ ಕಾರಣವಾಗುತ್ತದೆ. ಆದ್ದರಿಂದ ಜ್ಯೋತಿಷ್ಯವು ಒಂದು ವಾಣಿಜ್ಯವಾಗಿದೆ ಎಂದು ಇಲ್ಲಿ ಲೇಖಕರು ತಮ್ಮ ಅಭಿಪ್ರಾಯವನ್ನು ಸೂಚಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ. ಈ ವಾಕ್ಯವನ್ನು ಡಾಕ್ಟರ್ ವೀಣಾ ಶಾಂತೇಶ್ವರರವರು ರಚಿಸಿರುವ ನಿರಾಕರಣೆ ಎಂಬ ಪಾಠದಿಂದ ಆರಿಸಲಾಗಿದೆ. ದುಷ್ಯಂತನು ಶಕುಂತಲೆಯನ್ನು ಭೇಟಿಯಾಗಿ, ನಾನು ಅಂದು ಯಾವುದೋ ಬುದ್ಧಿಮಾಂದ್ಯಕ್ಕೆ ಒಳಗಾಗಿ ನಿನ್ನನ್ನು ತಿರಸ್ಕರಿಸಿದೆ, ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾನೆ. ನನ್ನದು ಮಹಾ ಅಪರಾಧವಾಯಿತು, ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಈಗ ಬೆಂದಿರುವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಇಲ್ಲಿ ಬಂದಿದೆ. 1 ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನೂ ಸಾಯುವುದಿಲ್ಲ.
ಈ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರವರು ರಚಿಸಿರುವ ಬೋಳೇಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಪಿಶಾಚಿಯು ಬೋಳೇಶಂಕರನನ್ನು ವಶಪಡಿಸಿಕೊಳ್ಳಲು ಆತನು ಇಟ್ಟ ರೊಟ್ಟಿಯನ್ನು ಕದಿಯುತ್ತದೆ. ಬೋಳೇಶಂಕರ ರೊಟ್ಟಿಯನ್ನು ಹುಡುಕಿ ಅದು ಸಿಗದೇ ಇದ್ದಾಗ, ಹಸಿದವರು ಯಾರು ತಿಂದಿರಬೇಕು, ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನು ಸಾಯುವುದಿಲ್ಲ ಎಂದು ಹೇಳುತ್ತಾನೆ. ಚಿನ್ನ ತಿಂದು ಬದುಕಲಾಗುತ್ತಾ? ಈ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಸಾಹುಕಾರ ಕಾಮಣ್ಣನು ಬೋಳೇಶಂಕರನ ಬಳಿ ಚಿನ್ನದ ನಾಣ್ಯಗಳನ್ನು ಮಾಡಿಕೊಡಲು ಹೇಳಿದಾಗ ಆತನು ಮಾಡಿಕೊಡುತ್ತಾನೆ. ನಂತರ ಬೋಳೇಶಂಕರ ಚಿನ್ನದಿಂದ ಮತ್ತೆ ಧಾನ್ಯವನ್ನು ಮಾಡಬಹುದು ಎಂದು ಹೇಳುತ್ತಾನೆ. ಆಗ ಸಾಹುಕಾರ ಕಾಮಣ್ಣನು ಚಿನ್ನ ಸಾಕು ಎನ್ನುವುದಿಲ್ಲ ಎಂದಾಗ ಬೋಳೇಶಂಕರನು ಚಿನ್ನ ತಿಂದು ಬದುಕಲಾಗುತ್ತಾ ಎಂದು ಕೇಳುವ ಸಂದರ್ಭದಲ್ಲಿ ಇಲ್ಲಿ ಈ ಮಾತು ಬಂದಿದೆ. ಆನರಿವೆಂ ಪ್ರತೆ ಅರಿವಳ್. ಈ ವಾಕ್ಯವನ್ನು ರನ್ನಕವಿ ಬರೆದಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಲಾಗಿದೆ. ದುರ್ಯೋಧನನು ಕರ್ಣನ ಶವದ ಮುಂದೆ ನಿಂತು, ನೀನು ಯಾರೆಂದು ನನಗೆ ತಿಳಿದಿತ್ತು. ನಿನ್ನ ತಾಯಿ ಕುಂತಿ, ಕೃಷ್ಣ, ಸಹದೇವ ಮತ್ತು ಸೂರ್ಯದೇವರಿಗೆ ನೀನು ಯಾರೆಂದು ತಿಳಿದಿತ್ತು. ಇದನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ನೀನು ಯಾರೆಂದು ತಿಳಿದಿಲ್ಲ ಎಂದು ಹೇಳುತ್ತಾನೆ. ಗುಡಿಗೆ ಬಂದಾರು ಮಾದೇವ. ಈ ವಾಕ್ಯವನ್ನು ಜನಪದ ಪದ್ಯವಾದ ಶಿಶುಮಕ್ಕಳಿಗೊಲಿದ ಮಾದೇವ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮಾದೇವನು ಶಿಶುಮಕ್ಕಳನ್ನು ಪರೀಕ್ಷಿಸುತ್ತಾನೆ. ಶಿಶುಮಕ್ಕಳ ಪ್ರೀತಿಯನ್ನು ನೋಡಿ ಶಿಶುಮಕ್ಕಳನ್ನು ಮಾದೇವನು ಹೆಗಲ ಮೇಲೆ ಹೊತ್ತುಕೊಂಡು ಗುಡಿಗೆ ಬರುತ್ತಾನೆ. ನಂಬಿದವರ ಮನದಲ್ಲಿ ಮಾದೇವನು ಎಂದಿಗೂ ತುಂಬಿ ತುಳುಕಾಡಿಕೊಂಡು ಇರುತ್ತಾನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಮುಂದಿನ ಸಂದರ್ಭವನ್ನು ನೋಡೋಣ. ಅಂಜೂರದಂತೆ ಅಪರೂಪವಾಗು. ಈ ವಾಕ್ಯವನ್ನು ಎಚ್.ಎಸ್. ಶಿವಪ್ರಕಾಶ್ ರವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯದಿಂದ ಆರಿಸಲಾಗಿದೆ. ಮಗು ಜನರ ಕಣ್ಣಿಗೆ ಅಂಜೂರದಂತೆ ಅಪರೂಪವಾಗಬೇಕು. ಅಂದರೆ ಒಳ್ಳೆಯ ವ್ಯಕ್ತಿತ್ವವನ್ನು ಮಗು ರೂಢಿಸಿಕೊಳ್ಳಬೇಕು. ಮಗು ಮಾರುಕಟ್ಟೆಯ ನಡುವೆ ಅಂಜೂರದ ಹಣ್ಣಿನಂತೆ ಜನರ ಕಣ್ಣಿಗೆ ಅಪರೂಪವಾಗಿ ಬೆಳೆಯಬೇಕು ಎಂದು ಕವಿ ಹೇಳುತ್ತಾರೆ. ಎಲ್ಲರಿಗೂ ದಕ್ಕುವ ಎಲಚಿಯಾಗು. ಈ ವಾಕ್ಯವನ್ನು ಎಚ್.ಎಸ್. ಶಿವಪ್ರಕಾಶ್ ರವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯದಿಂದ ಆರಿಸಲಾಗಿದೆ. ಮಗು ಹಣ್ಣಿನ ಮಾರುಕಟ್ಟೆಯ ನಡುವೆ ರಾಕೆಟ್ ವೇಗದಲ್ಲಿ ಹೋಗುವ ಸೇಬು ಹಣ್ಣಿನಂತೆ ಅದರ ಬೆಲೆಯೂ ಮೇಲೆ ಹೋಗಬಾರದು. ಎಲ್ಲರಿಗೂ ಸುಲಭವಾಗಿ ದಕ್ಕುವ ಎಲಚಿ ಹಣ್ಣಿನಂತೆ ಆಗಬೇಕು. ಅಂದರೆ ಮಗು ಎಲ್ಲರಿಗೂ ಸಹಾಯ ಮಾಡುವ ಗುಣವನ್ನು ಹೊಂದಿರಬೇಕು ಎಂದು ಕವಿ ಹೇಳುವ ಸಂದರ್ಭದಲ್ಲಿ ಇಲ್ಲಿ ಈ ಮಾತು ಬಂದಿದೆ. ಮುಂದಿನ ಸಂದರ್ಭವನ್ನು ನೋಡೋಣ. ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ. ಈ ವಾಕ್ಯವನ್ನು ಡಾಕ್ಟರ್ ಎಚ್. ನರಸಿಂಹಯ್ಯನವರು ರಚಿಸಿರುವ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಪಾಠದಿಂದ ಆರಿಸಲಾಗಿದೆ. ಜ್ಯೋತಿಷಿಗಳ ಭವಿಷ್ಯವಾಣಿಯು ಓದಲು ತಮಾಷೆಯಾಗಿರುತ್ತವೆ. ಅವು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಇದ್ದು ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುತ್ತಿರುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಇಲ್ಲಿ ಈ ಮಾತು ಬಂದಿದೆ. ನಾನು ತಾಯಿಯ ಕರ್ತವ್ಯ ನಿರ್ವಹಿಸಲೇಬೇಕು. ಈ ವಾಕ್ಯವನ್ನು ಡಾಕ್ಟರ್ ವೀಣಾ ಶಾಂತೇಶ್ವರರವರು ಬರೆದಿರುವ ನಿರಾಕರಣೆ ಎಂಬ ಪಾಠದಿಂದ ಆರಿಸಲಾಗಿದೆ. ಶಕುಂತಲೆಯು ದುಷ್ಯಂತನ ಬಳಿಗೆ ಬಂದು, ತಾನೀಗ ಒಬ್ಬ ಮಗನ ತಾಯಿ, ಈ ಮಗನ ಅಭಿವೃದ್ಧಿಯೇ ನನ್ನ ಕರ್ತವ್ಯ. ಈ ಮಗನಿಗೆ ಆತನ ಅಧಿಕಾರವನ್ನು ನಾನು ದೊರಕಿಸಿಕೊಡಲೇಬೇಕು. ನಾನು ತಾಯಿಯ ಕರ್ತವ್ಯ ನಿರ್ವಹಿಸಲೇಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸಿ ಹೇಳುವ ಸಂದರ್ಭದಲ್ಲಿ ಇಲ್ಲಿ ಈ ಮಾತು ಬಂದಿದೆ. ರಾಜಕುಮಾರಿಗೆ ಬಂದಿರುವುದು ರಾಜರೋಗ. ಈ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಬರೆದಿರುವ ಬೋಳೇಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ರಾಜಕುಮಾರಿಯ ರೋಗವನ್ನು ವಾಸಿ ಮಾಡಲು ಬೋಳೇಶಂಕರನು ಅರಮನೆಗೆ ಬರುತ್ತಾನೆ. ಆಗ ಮಂತ್ರಿಯು, ಸಾಮಾನ್ಯ ರೈತನ ಕೈಯಲ್ಲಿ ಗುಣವಾಗುವ ರೋಗ ಅಲ್ಲ ಇದು, ರಾಜಕುಮಾರಿಗೆ ಬಂದಿರುವುದು ರಾಜರೋಗ ಎಂದು ಹೇಳುವ ಸಂದರ್ಭದಲ್ಲಿ ಇಲ್ಲಿ ಈ ಮಾತು ಬಂದಿದೆ. ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ. ಈ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೇಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಬೋಳೇಶಂಕರನ ಜೊತೆ ಜಗಳವಾಡಿ ಹೋದ ಆತನ ಅಣ್ಣಂದಿರು ಮತ್ತು ಅವರ ಹೆಂಡತಿಯರು ಮನೆಗೆ ಬಂದು ಅಡುಗೆಯನ್ನು ಮಾಡುತ್ತಿರುತ್ತಾರೆ. ಆಗ ಬೋಳೇಶಂಕರನು
ಅಣ್ಣ ತಮ್ಮಂದಿರು ಒಟ್ಟಿಗೆ ಊಟ ಮಾಡೋಣ, ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ ಎಂದು ಹೇಳುವ ಸಂದರ್ಭದಲ್ಲಿ ಇಲ್ಲಿ ಈ ಮಾತು ಬಂದಿದೆ. ಮುಂದಿನ ಸಂದರ್ಭ ಸತ್ಯವುಳ್ಳ ಬ್ಯಾಡರ ಕಣ್ಣಯ್ಯ. ಈ ವಾಕ್ಯವನ್ನು ಜನಪದ ಪದ್ಯವಾದ ಶಿಶುಮಕ್ಕಳಿಗೊಲಿದ ಮಾದೇವ ಎಂಬ ಪದ್ಯದಿಂದ ಆರಿಸಲಾಗಿದೆ. ಮಾದೇವನು ತನ್ನ ಶಿಶುಮಕ್ಕಳ ಸತ್ಯವನ್ನು ಪರೀಕ್ಷೆ ಮಾಡಲು ಜೋರಾದ ಮಳೆಯನ್ನು ಕಳುಹಿಸುತ್ತಾನೆ. ನೀರಿನಲ್ಲಿ ಮುಳುಗುತ್ತಿರುವ ಬೇಡರ ಕಣ್ಣಯ್ಯನು ಬಾಯಿ ಬಡಿದುಕೊಳ್ಳುತ್ತಾನೆ. ಇಂಥ ದೊಡ್ಡ ಅಪ್ಪನೇ ಮುಳುಗಿ ಹೋದ ಮೇಲೆ ನಾವು ಹೇಗೆ ಬಾಳಬಹುದು ಎಂದು ಸತ್ಯ ನುಡಿವ ಬೇಡರ ಕಣ್ಣಯ್ಯನು ಯೋಚಿಸುತ್ತಾನೆ. ಕಾಯಿಯಲ್ಲೇ ನಿನ್ನ ಕೆಡವದಿರಲಿ. ಈ ವಾಕ್ಯವನ್ನು ಎಚ್ ಎಸ್ ಶಿವಪ್ರಕಾಶ್ ರವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯದಿಂದ ಆರಿಸಲಾಗಿದೆ. ಗಾಳಿಗೆ, ತುಂಟರು ಮಾಡುವ ಕೀಟಲೆಗೆ ಅಥವಾ ತುಂಟರು ಎಸೆಯುವ ಕಲ್ಲಿಗೆ ಕಾಯಿಯು ಬೀಳುವ ಹಾಗೆ ಮಗುವಿನ ಜೀವನ ಕೂಡ ನಾಶವಾಗದೇ ಇರಲಿ. ತಟ್ಟನೆ ಅವತರಿಸುವ ಕಪ್ಪು ಲಾರಿಯ ಹಾಗೆ ಮಗುವಿನ ಬದುಕು ಕೂಡ ಯಾವುದೇ ತೊಂದರೆಗೆ ಒಳಗಾಗದೇ ಇರಲಿ ಎಂದು ಕವಿಯು ಆಶಿಸುತ್ತಾರೆ. ಸಮಾಜದ ಸುಧಾರಣೆ ಶಿಕ್ಷಣದ ಒಂದು ಉದ್ದೇಶ. ಈ ವಾಕ್ಯವನ್ನು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದಿರುವ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಪಾಠದಿಂದ ಆರಿಸಲಾಗಿದೆ. ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಯಾವುದೇ ಶಿಕ್ಷಣ ಕ್ರಮದ ಮುಖ್ಯ ಉದ್ದೇಶವಾಗಬೇಕು. ವೈಜ್ಞಾನಿಕವಾದ ಆಲೋಚನೆಗಳಿಗೆ ಶಿಕ್ಷಣವು ತೃಪ್ತಿಯನ್ನು ಉಂಟುಮಾಡಬೇಕು. ಸಮಾಜದ ಸುಧಾರಣೆ ಶಿಕ್ಷಣದ ಒಂದು ಉದ್ದೇಶವಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಇಲ್ಲಿ ಈ ಮಾತು ಬಂದಿದೆ. ಹಸಿರು ಸಾಮ್ರಾಜ್ಯದ ನಮ್ಮ ಪ್ರಜೆ ಕಣಯ್ಯ ನಾನು. ಈ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ರಚಿಸಿರುವ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆರಿಸಲಾಗಿದೆ. ಬೋಳೇಶಂಕರ ಕೋಡಂಗಿಯ ಬಳಿ ಹಸಿರನ್ನು ಪ್ರೀತಿಸಬೇಕಾದರೆ ಅದನ್ನು ಪುಸ್ತಕದ ಭಾಷೆಯಲ್ಲಿ ನೋಡಬೇಕಾಗಿಲ್ಲ. ಅಂತಃಕರಣ ತೆರೆದರೆ ಸಾಕು, ಮನಸ್ಸಿನ ಕೊಳೆಯು ತೊಳೆದು ಹೋಗಿ ಹೃದಯವು ಪರಿಶುದ್ಧವಾಗುತ್ತದೆ. ನಾನು ಹಸಿರು ಸಾಮ್ರಾಜ್ಯದ ಪ್ರಜೆ ಎಂದು ಹೇಳುತ್ತಾನೆ. ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ಈ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ರಚಿಸಿರುವ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆರಿಸಲಾಗಿದೆ. ಸೈನಿಕರು ಸೈತಾನನ ಬಳಿಗೆ ಬಂದು, ನಾವು ಬೋಳೇಶಂಕರನ ರಾಜ್ಯದಲ್ಲಿ ಯುದ್ಧ ಮಾಡುವುದು ಸಾಧ್ಯವೇ ಇಲ್ಲ. ಊರಲ್ಲಿ ಎಲ್ಲೂ ಸೈನಿಕರ ಸುಳಿವೇ ಇಲ್ಲ. ಜನ ನಮ್ಮನ್ನು ಹಳೆ ಸ್ನೇಹಿತರಂತೆ ಪ್ರೀತಿಯಿಂದ ನೋಡುತ್ತಾರೆ, ಊಟ ತಿಂಡಿ ಕೊಡುತ್ತಾರೆ. ಇಲ್ಲಿ ಯುದ್ಧ ಮಾಡುವುದು ಸಾಧ್ಯವಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ.